ಸ್ವಾತಿ ಎಲ್ಲೋಯ್ತು? ಬೆಳಗ್ಗೆಯಿಂದ ವಾರಕ್ಕೆ ಬಂದಿಲ್ಲ. ಯಾಕೆ ಮನೆ ಕೇಳೈತೇನೋ? ಯಾಕೋ ಸೆನಕ್ಕಿಲ್ವೇ? ನೋಡ್ತೀನಿ. ಯಾಕೋ ಒಂದಿಟ್ಟು ಚಿಂತೆ ಮಾಡುತ್ತೆ ಅವನ ಬಗ್ಗೆ. ನೋಡಪ್ಪ, ಇವನು ತಿರ್ಗ ಹಿಂಗೆ ಮಾಡೋದ್ನಲ್ಲಪ್ಪ. ಇವರಿಬ್ಬರು ಇಂತಾರೇನೆ, ಆ ಜೀವಿತನೂ ಇಂತಾಳೆ, ಇವಳು ಇಂತಾಳೆ, ಇವನು ಇಂತಾನೆ ಅಂತ ಯೋಚನೆ ಮಾಡುತ್ತೇನ. ಯೋಚನೆ ಮಾಡಬೇಡ ಕಣಮ್ಮ ಅಂತ ಹೇಳ್ತೀವಿ. ನಾವೆಲ್ಲ ಹೇಳಿದ್ರು ಯಾಕೆ ಯೋಚನೆ ಮಾಡುತ್ತೀಯಮ್ಮ? ದುಡ್ಡು ಕೊಡಲಿಲ್ಲ ಅಂತೇಳಿ ಸಿಟ್ಟು ಮಾಡ್ಕೊಂಡು ಎತ್ಲಾಗ ಅದೇ ಹೋಗ್ಯವ್ರಿ. ಅವಾಗಿಂದ ಬಂದೆಲ್ಲ ಫೋನ್ ಮಾಡಿದ್ರೆ ಫೋನು ಎತ್ತುತ್ತಿಲ್ಲ, ಏನಿಲ್ಲ. ಎತ್ತೋದ್ನೋ ಏನೋ ಅಯ್ಯಪ್ಪ, ಯಾವ ಬದಲಾಗ್ತಾರೋ ಏನೋ ಅಂತ ಅನ್ನಿಸ್ತೈತಿ ನನಗಂತೂ. ಹೋಗಲ್ಲ ಬಿಡು, ನಾನು ಕೆಲಸಕ್ಕೆ ನಾನೇನೋ ಹೋಗೋಣ ಅಂತ ನಾನು ಹೋಗ್ತಿದ್ರೆ ಇವ್ರದ್ದೊಂದು ಕಾಟ ಆಗ್ಬಿಟ್ಟೈತೆ ನನಗೆ. ಏನು ಮಾಡೋದು? ಸುಮ್ಮನೆ ಎತ್ಕೊಂಡು ಇರೋದನ್ನ ಉಳಿಸ್ಕೊಂಡು ಹೋಗ್ತೀನಿ. ಸುಮ್ಮನೆ ಆಸೆ ಬಿದ್ದು ನನ್ನ ಕೆಲಸಕ್ಕೆ ಹೋಗಕ್ಕೆ ಹೋದರೆ ಇಷ್ಟೇ. ಯಾಕಮ್ಮ ಏನು ಯೋಚನೆ ಮಾಡ್ತಾಯಿದ್ದೀವಿ ಸ್ವಾತಿ? ಯಾತನೂ ತಲೆ ಕೆಡಿಸ್ಕೊಬೇಡ ಕಣಮ್ಮ. ಹೋದ್ರು ಹೋಗ್ತಾನ ಅವನು, ಏನು ಬರಲಿಲ್ಲ ಅಂದ್ರೆ ಬೇಡ. ಅವಾಗಲೇ ಹೋದಾರ ಕಣ್ಮಮ್ಮ, ಇನ್ನು ಮಂತಕ್ಕೆ ಬಂದೇ ಇಲ್ಲ. ಅವಾಗಲೇ ಅಲೆ ಹೇಳೋತಾತು ಹೋಗಿ ದುಡ್ಡು ಕೊಡು ಅಂತೇಳಿ ಗಲಾಟೆ ಮಾಡಿ ಕೊಡಲಿಲ್ಲದಕ್ಕೆ ನಾನು 2-3 ದಿವಸದಿಂದ ದುಡ್ಡು ಕೇಳಿದ್ರು ನೀನು ಕೊಡಲ್ವಲ್ಲ, 200 ರೂಪಾಯಿ ನನಗೆ ಗೊತ್ತಿಲ್ವಲ್ಲ ಅಂತೇಳಿ ಸಿಟ್ಟು ಮಾಡ್ಕೊಂಡು ಅದೇ ಹೋದ್ರು. ಅದೇ ಎಲ್ಲಿ ಹೋದ್ರೆ ಏನೋ ಗೊತ್ತಿಲ್ಲ. ಹೋಗ್ಯವ್ರಿ. ಅಲ್ಲಿ ಊರಾಗ ಯಾತಾಗ ದುಡ್ಡು ಇಸ್ಕೊಂಡು ಹೋಗ್ತಾರೇನ. ಯಾರನ ದುಡ್ಡು ಕೇಳೋದು. ನಾನು ಸಾಲ ಮಾಡಿಲ್ವಲ್ಲ, ಅದಕ್ಕೆ ನೀನು ಹಿಂಗೆ ಮಾಡ್ತೀನಿ ಅಂದಮೇಲೆ ಸಾಲ ಮಾಡ್ತೀನಿ ಹಂಗೆ ಅಂತೇನೇನೋ ಜೋರ ಬಾಯಿ ಮಾಡ್ಕೊಂಡು ಅದೇ ಹೋಗ್ಬಿಟ್ರು ಕಣ್ಮಮ್ಮ. ಬರ್ತಿದ್ರು ಒಟ್ಟು ಸುಮ್ಮನೆ ನೋಡ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಉಂಡ್ಕೊಂಡು ನೀನು ಇಂಥ ಟೈಮ್ನಾಗ ಏನು ಯೋಚನೆ ಮಾಡೋಕೆ ಹೋಗ್ಬೇಡ ಕಣಮ್ಮ ಸ್ವಾತಿ. ಉಂಡ್ಕೊಂಡು ಸುಮ್ಮನೆ ಸೆನಕ್ಕಿರೋದು ನೋಡು ಅಷ್ಟೇ. ಅವ್ನು ಬಂದಾನ ಬರಲಿ, ಬಿಟ್ಟಾನ ಬಿಡಲಿ. ಹೋದ್ರೆ ಹೋಗ್ತಾನೆ ಕಣಮ್ಮ. ಅವನೇನು ಎತ್ತು ಹೋಗಲ್ಲ, ಬೋತ್ತಾನೆ ಅವನು. ಇವನ್ಕ ಹೋಗ್ಯಾವಿ. ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ನಿನ್ನ ಕೈಲಾದೊಟ್ಟು ಕೆಲಸ ಮಾಡ್ಕೊಂಡು ಉಂಡ್ಕೊಂಡು ಚೆನ್ನಾಗಿರೋದು ನೋಡು. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ಅವ್ನ ಬಗ್ಗೆ ಚಿಂತೆ ಮಾಡಬೇಡ. ಬಾ ಎದ್ದು. ಬಾರಮ್ಮ ಬಾ. ಅಲ್ಲಿ ಹೊರಕ್ಕೆ ಹೋಗಮ್ಮನ ಬಾ, ಮಾಡಕ್ಕೆ ಹೋಗಬೇಡ. ಬರೀ ತಲೆಗೆ ಅದೇ ಯೋಚನೆ ಬರುತ್ತೆ. ಬಾ ಹೊರಕ್ಕೆ ಹಿಂಗೆ ಹೋಗೋಣ. ಆರಾಮ್ ಗಾಳಿ ಸೆನಕ್ಕೆ ಬೀಳ್ಸುತ್ತೆ ಹೊರಗೆ. ಒಳಗೆ ಏನು ಕುಕ್ಕರ್ ಸಾಕಿ ಆಗುತ್ತೆ ಹಂಗೇನೆ. ಬರ ಮತ್ತೆ ತಲೆ ಕೆಡಿಸ್ಬೇಡ, ನಾವೆಲ್ಲ ಇದೀವಿ, ನಾವು ನೋಡ್ಕೊಂತೀವಿ. ನೋಡು ಯಪ್ಪ ಬದ್ಲಾಗ್ತಾನೆ ಬಿಡಪ್ಪ ಅಂತ ಅಂದ್ಕೊಂಡ್ರೆ ಹಿಂಗೆ ಅಲ್ಲ. 50,000 ದುಡ್ಡು ಕಳೆದಿದ್ದೀನಲ್ಲ ಅಂಬೋದು ಇನ್ನೊಂದು ಸ್ವಲ್ಪನಾದ್ರೂ ಪ್ರಜ್ಞೆ ಬೇಡವೆ? 50,000 ರೂಪಾಯಿ ದುಡ್ಡು ನನಗೆ ಕಳೆದ್ನಲ್ಲ, ಯಾಕೆ ಸುಮ್ಮನೆ ಇವಾಗ ನಾ ಬುದ್ಧಿ ಕಲ್ತ್ಕೊಂಬನ ಅಂಬೋದು. ಆದರೂ ಇದಕ್ಕೆ ಬಿದ್ದುಬಿಟ್ಟವ್ರಿ ಅಂತಂದರೆ ಹಂಗೆ ಮತ್ತೆ ಅಭ್ಯಾಸ ತಪ್ಪಿಸೋದು ಭಾಳ ಕಷ್ಟ. ಅವನಿಗೆ ಗೊತ್ತಾಗ್ಬೇಕಣಮ್ಮ ಅದೇ ಅಲ್ಲನ. ಹೇಳಿ ಅರ್ಥವಾಗಲ್ಲ, ಸುಮ್ಕಿರ. ಅವ್ನಿಗೆ ಗೊತ್ತಾಗುತ್ತೆ. ಸುಮ್ಮನೆ ಗೊತ್ತಾಗತ್ತಕ್ಕ ಸುಮ್ಮನೆ ಇದ್ಬಿಡ್ಬೇಕು. ಯಾತ ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಹೇಳಕ್ಕೆ ಹೋಗ್ಬೇಡ, ಅವ್ನಿಗೇನು ಕೇಳೋಕೆ ಹೋಗ್ಬೇಡ. ಭಾಳ ಕಷ್ಟಪ್ಪ ಕೆಲಸ ಮಾಡೋದು. ನನಗಂತೂ ಇವಾಗ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟೈತೆ. ಇವಾಗ ಏನಪ್ಪ ಇದು ಇಷ್ಟು ಕೆಲಸ ಮಾಡೋದು, ದುಡಿಯೋದು ಅಂತಂದರೆ ಇಷ್ಟು ಕಷ್ಟ ಅಂತ ಅನ್ನಿಸ್ತೈತೆ. ಭಾಳ ಬೇಜಾರಾಗ್ತೈತಿ. ನಾಳೆನೇ 3-4 ದಿವಸಕ್ಕೆ 4 ಗಂಟೆಗೆ ಎದ್ದು ಡೈಲಿ ಕೆಲಸ ಮಾಡಿ, ಮನೆ ಕೆಲಸ ಮಾಡಿ, ಎಲ್ಲ ಕೆಲಸ ಮಾಡೋಕ್ಕೆ ಸಾಕಾದಂಗೆ ಆಗುತ್ತೆ. ಅದು ಬೇರೆ ಇವಾಗ ಓನರಮ್ಮ ಹೊಲ್ದ ಹತ್ರ ಕೂಲಿ ಕೆಲಸದವ್ರಿಗೂ ಅಡುಗೆ ಮಾಡು ಅಂತ ಹೇಳಿರೋದ್ರಿಂದ ತುಂಬ ರಿಸ್ಕ್ ಆಗ್ತೈತಿ. ತುಂಬ ಕಷ್ಟ ಆಗ್ತೈತಪ್ಪ ದುಡಿಯೋದು. ನಾನೇನೋ ಅಂದ್ಕೊಂಡಿದ್ದೆ, ಇವಾಗೇನೋ ಆಗ್ತೈತೆ. ಹಿಂಗೆ ಸುಮ್ಮನೆ ಇಲ್ಲಿ ಮರದ ಕೆಳಗೆ ಎಳ್ಳೈತೆ ಅಂತ ಈ ಕಡೆ ಸುಮ್ಮನೆ ಹಿಂಗೆ ಬಂದೆ. ಚೆನ್ನಾಗೈತಿಲ್ಲ ವಾತಾವರಣ ಅಂತ. ಬೇಜಾರಾಗ್ತೈತೆ. ಎಲ್ಲ ನೆನೆಸ್ಕೊತಾ ಇದ್ರೆ ಬೇಜಾರಾಗ್ತೈತಿ. ಏನು ಮಾಡೋದು? ಬೇಜಾರಾದ್ರೂ ಇರಬೇಕು, ಬೇಜಾರಾಗಲಿಲ್ಲ ಅಂದ್ರೂ ಇರಬೇಕು. ನನಗೆ ಇವಾಗ ಏನು ಬೇರೆ ಆಪ್ಷನ್ಸ್ ಏನೂ ಇಲ್ಲ. ಇದು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋದಷ್ಟೇ. ನಮ್ಮ ಜೀವಿತ ಇದ್ದಾಳೆ. ನಮ್ಮ ಜೀವಿತನೇನಾದರೂ ಕೇಳ್ತೀನಿ, ಒಂದು 2,000 ದುಡ್ಡು ಐತಾ ಕೊಡು ಅಂತ. ಒಂದು 2,000 ದುಡ್ಡು ಬೇಕಾಗಿತ್ತು. 2,000 ದುಡ್ಡು ಏನಾದರೂ ಮಾಡಿ ಜೀವಿತ ಅಂತ ಒಂದು 2,000 ಹೆಂಗ ಅಲ್ಲಿ ಇಲ್ಲಿ 2,000 ಇಸ್ಕೊಂಡ್ರೆ ಸಾಕು, ಹೆಂಗೋ ಆಗುತ್ತೆ. ನಾನು ಸ್ವಲ್ಪ ಇವಾಗ ಗೆದ್ದು ತೋರಿಸ್ಬೇಕು ಸ್ವಾತಿ ಎದುರಿಗೆ. ಚೆನ್ನಾಗಿ ನಾನು ಗೆದ್ಕೊಂಡು ಹೋಗ್ಬೇಕು, ಅವಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜೀವಿತ ಅಣ್ಣ, ಏನಣ್ಣ? ಏನು ನನ್ನ ಮಾತಾಡ್ಸ್ಕೊಂಡು ಬಂದ್ಬಿಟ್ಟಿದ್ಯಾ? ಮಾತಾಡ್ಸ್ಕೊಂಡು ಬಂದಮ್ಮ. ಏನು ಮಾಡೋದು? ಏನೋ ಇವಾಗ ಒಂದು ಸ್ವಲ್ಪ ಕಷ್ಟ ಆಗ್ಬಿಟ್ಟೈತಿ. ದುಡ್ಡಿಂದು ಸಮಸ್ಯೆ ಆಗ್ಬಿಟ್ಟೈತೆ. ಅದಕ್ಕೆ ಬಂದಮ್ಮ. ಏನೋ ಒಂದು ಸ್ವಲ್ಪ ನೀನೇನೋ ಸಹಾಯ ಮಾಡ್ತೀಯೇನೋ ಅಂತ. ಒಂದು 2,000 ದುಡ್ಡು ಬೇಕಾಗಿತ್ತಮ್ಮ, ಅದಕ್ಕೆ ಕೊಡ್ತೀಯೇನೋ ಅಂತೇಳಿ ಕೇಳೋಣ ಅಂತ ಬಂದೆ. 2,000ನೇ? ಸರಿ ಆಯ್ತು, ಹೇಳು, ಇಸ್ಕೊಂಡು ಕೊಡ್ತೀನಿ. ಓನರಮ್ಮನ ಹತ್ರ ಹೋಗಿ ಇಸ್ಕೊಂಡು ಕೊಡ್ತೀನಿ. ನೀನು ಬಂದಿದ್ಯಾ ಅಂತ ಅಂದ್ರೆ ನನ್ನ ಹತ್ರ ಸಹಾಯಕ್ಕೆ ಕೊಡ್ತೀನಿ ಅಣ್ಣ. ಮಾತಾಡ್ತಿರ್ಲಿಲ್ಲ. ಇವಾಗ ನೀನೇ ಬಂದು 2,000 ದುಡ್ಡು ಬೇಕು ಅಂತ ಕೇಳ್ತಾ ಇದೀಯ ಅಂತಂದರೆ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಇಸ್ಕೊಂಡು ಕೊಡ್ತೀನಿ. ಯಾರ ಹತ್ರ ಆದ್ರೂ ಇಸ್ಕೊಂಡು ಕೊಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಯಾರು ನೀನು ಮಾತಾಡ್ಸಲ್ಲ ಅಂತ. ಎಲ್ಲರೂ ಮಾತಾಡಿಸ್ತಾರೆ. ಅಪ್ಪ ಅಮ್ಮಗೂ ನಿನ್ನ ಮೇಲೆ ಆಸೆ ಐತೆ. ಸಂತು ಬರ್ತಾನಲ್ಲ, ಸಂತು ಹತ್ರ ಮಾತಾಡ್ತಿರ್ತಾರೆ ಅಪ್ಪ ಅಮ್ಮಯ್ಯ. ಅವ್ರ ಮೇಲೆ ಅವನಿಗೆಲ್ಲ ಹೇಳ್ತಾ ಇರ್ತಾನೆ ಅವ್ರ ಹತ್ರ, ನಿನ್ನ ಮೇಲೆ ಭಾಳ ಆಸೆ ಐತೆ. ಯಾರು ಮಾತಾಡ್ಸಲ್ಲ ಅಂತ ತಲೆ ಕೆಡಿಸ್ಕೋಬೇಡ. ನೀನು ಯೋಚನೆ ಮಾಡಬೇಡ, ಆರಾಮಾಗಿರು. ಕೆಲಸ ಮಾಡಿಕೊಂಡು ಸುಮ್ಮನೆ ಆರಾಮಾಗಿ ಇಟ್ಕೊಂಡು ಹೋಗೋದು ನೋಡು.
ಒಂದು 2,000 ಕೊಟ್ಟು ಜೀವಿತ ಇಸ್ಕೊಂಡು ಕೊಡು ಅವ್ರ ಹತ್ರ ಇದ್ದರೆ. ಇಸ್ಕೊಂಡು ಕೊಡ್ತೀನಿ ಹೇಳು, ಅವರಲ್ಲ ಇದ್ದಾರೆ, ಇಸ್ಕೊಂಡು ಕೊಡ್ತೀನಿ. ಈಗಲೇ ಬೇಕಾ? ಈಗಲೇ ಬೇಕು ನನಗಂತ ಹೇಳ್ಬೇಡ, ಏನ್ಕೋಬೇಕು ಅಂತ ಹೇಳಿ ಇಸ್ಕೊಂಡು ಕೊಡು. ಒಂದು 2,000 ಆದರೆ ಸಾಕು ನನಗೆ. ಏನೋ ಪಾಪ ನಿನಗೂ ಹಿಂಗಾಗಿರೋದು, ನನಗೂ ಭಾಳ ಬೇಜಾರಾಗ್ತೈತಿ ಜೀವಿತ. ಏನು ಮಾಡೋದು, ನಿನ್ಗೂ ಒಂದ್ಕೊಂಡು ನೋವೇ ಹೊರ್ತನು ಯಾವುದು ನಿನ್ಗೂ ಖುಷಿ ಆಗಿಲ್ಲ ಅಲ್ವಾ, ಬರೀ ನೋವೇನೆ. ಹ್ಞೂ ಅಣ್ಣ, ನನಗೂ ಸಿಕ್ಕಾಪಟ್ಟೆ ಬೇಜಾರು. ಏನು ಹೇಳ್ತೀಯ, ನನ್ನ ಕಷ್ಟನ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಕಣೋ. ನಾನು ಇವಾಗ ಕೆಲಸ ಮಾಡಿಕೊಂಡು ಇಲ್ಲಿಗೆ ಬೇರೆ ಬಂದಿದ್ದೀನಿ, ಎಲ್ಲೂ ಹೋಗೋಕ್ಕಾಗಲ್ಲ. ಸುಬ್ಬು ಬಿಟ್ಟು ಬಂದು ನಾನು ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ಏನು ಮಾಡೋದು, ಭಾಳ ಕಷ್ಟ ಆಗಿದ್ದೀನಿ ನಾನು. ನನ್ನ ಕಷ್ಟ ಕೇಳೋರು ಯಾರೂ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಬಂದಿರೋದು ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟೇ, ಏನು ಮಾಡೋಕ್ಕಲ್ಲ ಬಿಡು ಜೀವಿತ. ಏನು ಯೋಚನೆ ಮಾಡೋಕೆ ಹೋಗ್ಬಿಡ, ಏನೋ ಆಗುತ್ತೆ ಜೀವನದಾಗ, ಏನಾಗಬೇಕು ಅದು ಆಗುತ್ತೆ ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಮ್ಮ ಇನ್ನು ಅಪ್ಪ ಏನು ಬೈತಿರ್ತಾರೆ, ನೀನು ಜೀವಿತ ನಂಗೇನೆ ಅಂತೇಳಿ ಈಗಲೂ ಬೈತಾ ಇರ್ತಾರೆ. ಯಾಕಂದರೆ ಅಣ್ಣ ತಂಗಿ ಅಂದಮೇಲೆ ಒಂದೇ ಥರ ಅಲ್ಲ ನಾವಿಬ್ರು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಯಾರು ಎಷ್ಟಾದರೂ ಅನ್ಕಂಬ್ಲಿ, ಯಾರು ಎಷ್ಟಾದರೂ ಬೈಕಂಬ್ಲಿ, ನಮ್ಮ ಇಷ್ಟಂತ ನಾವು ಇರಬೇಕಷ್ಟೇ. ಏನು ಮಾಡೋಕ್ಕಾಗಲ್ಲ, ನೀನು ಯೋಚನೆ ಮಾಡಬೇಡ. ಎಲ್ಲರಿಗೂ ನಿನ್ನ ಮೇಲೆ ಆಸೆ ಐತೆ, ನೀನು ಚೆನ್ನಾಗಿತ್ಕೊಂಡು ಹೋಗು. ನನಗೂ ಚೆನ್ನಾಗಿರ್ಬೇಕನ್ನೋದೇ ಇರೋದು. ಅದಕ್ಕೆ ಇವಾಗ ಡೈಲಿ 4 ಗಂಟೆಗೆ ಎದ್ದು ನಮ್ಮ ಮನೆ ಕೆಲಸ ಮಾಡಿ, ಅವ್ರ ಮನೆಗೆ ಹೋಗಿ ಕೆಲಸ ಮಾಡಿ 25,000 ಸಂಬಳ ಕೊಡ್ತಾರೆ. ಅದಕ್ಕೆ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ನನಗೂ ನೀನು ಮಾತಾಡಿಸ್ದಂಗಿರೋಕ್ಕಾಗಲ್ಲ ಕಣಮ್ಮ. ಯಾಕಂದರೆ ನನ್ನ ತಂಗಿ, ಅಣ್ಣ ತಂಗಿ ಅಂತಂದರೆ ಗೊತ್ತಲ್ಲ ಎಷ್ಟು ಪ್ರೀತಿ ಇರುತ್ತೆ ಅಂತ. ಏನೋ ಮೇಲೆ ಅವಪ್ಪ ಅಮ್ಮನ ಮಾತು ಕೇಳ್ಕೊಂಡು, ಸ್ವಾತಿ ಮಾತು ಕೇಳ್ಕೊಂಡು ಮಾತಾಡ್ಬೋದು. ಆದರೆ ನಿನ್ನ ಮೇಲೆ ಮಾತ್ರ ನನಗೆ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ ಜೀವಿತ, ಕಡಿಮೆ ಆಗಿಲ್ಲ. ಅಣ್ಣ ಇರೋವರೆಗೂ ನೀನೇನೇನು ಚಿಂತೆ ಮಾಡಬೇಡ. ಯಾಕಂದರೆ ನಿನ್ಗೇನು ಕಷ್ಟ ಬಂದರೂ ನಾನಿದ್ದೀನಿ. ನಿನ್ನ ಸಪೋರ್ಟಿವಾಗಿ ನಾನಿದ್ದೀನಿ ಜೀವಿತ. ನೀನು ಯೋಚನೆ ಮಾಡಬೇಡ. ಯಾರು ಏನೇ ಅಂದರು, ಯಾರು ಏನೇ ಮಾತಾಡಿದ್ರು ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನು ಏನು ಮಾತಾಡೋಕೆ ಹೋಗ್ಬೇಡ, ಸರಿನಾ? ನೀನಾಯಿತು, ನಿನ್ನ ಕೆಲಸ ಆಯಿತು ಅನ್ನಂಗಿರು. ನಾನಿದ್ದೀನಿ. ನಾನು ಇರೋವರೆಗೂ ನೀನು ಯಾರ ಮುಂದೆ ತಲೆ ತಗ್ಸೋದು ಬೇಡ, ಯಾರ ಮುಂದೂ ನೀನು ಇದು ಮಾಡೋದು ಬೇಡ. ಇವಾಗ ನನಗೆ ಒಂದು 2,000 ಕೊಟ್ಬಿಡು ಸಾಕಷ್ಟೇ. ಅಷ್ಟೇ ಜೀವಿತ. ನಾನು ಮುಂದೆ ನಿನಗೇನು ಕಷ್ಟ ಬಂದರೂ ನಾನು ಇದೀನಿ, ನಾನು ನೋಡ್ಕೊಂತೀನಿ. ಸರಿ ಆಯ್ತಣ್ಣ, ನೀನು ಇಷ್ಟು ಮಾತಾಡಿಸಿ ನೀನು ನನಗಿಷ್ಟು ಧೈರ್ಯ ಹೇಳ್ದಲ್ಲ. ನಿಜವಾಗ್ಲೂ ಅಣ್ಣ ಇದ್ದಾರೆ ಆನೆ ಬಲವಂತೆ ತಂಗಿಗೆ ಅಂತ ಹೇಳ್ತಾರಲ್ಲ, ಇವಾಗ ನಿಜವಾಗ್ಲೂ ನನಗೊಂಥರ ಆನೆ ಬಲ ಬಂದಂಗೆ ಬಂತು. ನೀನು ಮಾತಾಡಿಸಿ ನನಗೆ ಈ ರೀತಿ ಮಾತಾಡ್ತಾ ಇರೋದಕ್ಕೆ ನಿಜವಾಗ್ಲೂ ನನಗೆ ಎಷ್ಟು ಇವಾಗ ಒಂಥರ ಧೈರ್ಯ ಬಂದಂಗೆ ಆಯಿತು ಅಂತಂದರೆ ಅಷ್ಟು ಧೈರ್ಯ ಬಂದಂಗೆ ಆಯಿತು. ಸಖತ್ತು ಧೈರ್ಯ ಬಂದ್ಬಿಡ್ತು ನನಗೆ. ನೀನು ಹಿಂಗೆಲ್ಲ ನನಗೆ ಮಾತಾಡಿಸ್ತಾ ಇರೋದು ನಾನು ನೋಡಿಬಿಟ್ಟು ಸಖತ್ತು ನನಗೆ ಒಂಥರ ಖುಷಿ ಆಗ್ಬಿಡ್ತು. ಅಷ್ಟು ನನಗೆ ಭಾಳ ಒಂಥರ ಏನೋ ನನಗೆ ಇವಾಗ ಮನ್ಸಾಗೆಲ್ಲೋ ಒಂದು ಕಡೆಗೆ ನನಗೂ ನಮ್ಮ ಅಣ್ಣ ಇದ್ದಾನೆ ಸಪೋರ್ಟಿವಾಗಿ ಅಂತ. ಅಣ್ಣ ಅಂತಂದರೆ ಭಾಳ ಶ್ರೇಷ್ಠ. ಅಣ್ಣ ತಂಗಿ ಸಂಬಂಧ ಅಂತಂದರೆ ಅದಕ್ಕಿಂತ ಮಿಗಿಲಾಗಿದ್ದು ಬೇರೆ ಯಾವುದೂ ಇಲ್ಲ ಅಂತಾರಲ್ಲ, ಹಂಗೆ ಅಣ್ಣ ಇದ್ದುಬಿಟ್ರೆ ತಂಗಿ ಒಂಥರ ಆನೆ ಬಲ ಇದ್ದಂಗೆ ಅಣ್ಣ, ಆನೆ ಬಲ ಇದ್ದಂಗೆ. ನೀನು ನನ್ನ ಬಂದು ಇವತ್ತು ಮಾತಾಡಿಸಿ ದುಡ್ಡು ಕೇಳ್ದಲ್ಲ, ಕೊಡ್ತೀನಿ ಅಣ್ಣ. 2,000 ತಾನೇ ಇಸ್ಕೊಂಡು ಕೊಡ್ತೀನಿ. ಇಸ್ಕೊಂಡು ಕೊಡೋ ಜವಾಬ್ದಾರಿ ನಂದು. ನೀನೇನೇನು ಚಿಂತೆ ಮಾಡಬೇಡ. ನಾನಿದ್ದೀನಿ, ನಾನು ಇಸ್ಕೊಂಡು ಕೊಡ್ತೀನಿ. ಹೋಗ್ತೀನಿ, ಸಂತು ಹತ್ರ ಇಸ್ಕೊಬತ್ತೀನಿ ಅಣ್ಣ. ಇಸ್ಕೊಂಬತ್ತೀನಿ. ನಾನು ಮಾತಾಡಿಸ್ತಲ್ಲ ಅಷ್ಟು ನನಗೆ ಖುಷಿ ಆಯಿತು. ಏನೋ ಸಿಟ್ಟಾಗೆಲ್ಲನ ಬೈದಿರ್ತೀನಿ, ಸಿಟ್ಟಾಗಿ ಆತನ ಅಂದಿರ್ತೀನಿ. ಸ್ವಾತಿ ಮಾತು ಕೇಳ್ಕೊಂಡು ನನಗೆ ಬೈಬೇಕು ಅಮ್ಮ ಮನಸ್ಸಿರಲ್ಲ. ಆದ್ರೂ ಬೈಯಪ್ಪ ನಿನ್ನ ತಂಗಿನ ಬೈಯಪ್ಪ ಅಂತ ಹೇಳಿರ್ತಾಳೆ. ಅದಕ್ಕೆ ಬೈದಿರ್ತೀನಿ ಅಷ್ಟೇ ಸಿಟ್ಟಿನಾಗೆ. ನೀನೇನು ತಲೆ ಕೆಡಿಸ್ಕೊಬೇಡ, ಅದೆಲ್ಲ ಮನ್ಸಿಗೆ ಇಕ್ಕಮ್ಮಕ್ಕೆ ಹೋಗ್ಬೇಡ. ನೀನು ಆರಾಮಾಗಿರು, ಸರಿನಾ? ಸರಿ ಆಯ್ತಣ್ಣ, ಇಸ್ಕೊಂಬತ್ತೀನಿ. ಇಲ್ಲೇ ಇರೋ ದುಡ್ಡ ಈಗ ನಮ್ಮ ಅಣ್ಣ ಬಂದು ಮಾತಾಡ್ಸೋದ್ನಲ್ಲ, 2,000 ಸ್ವಂತ ಹತ್ರ ಆಗಲಿ ಇಲ್ಲ ಮುನ್ನ ಹತ್ರ ಆಗಲಿ, ಯಾರ ಹತ್ರ ಆದರೂ ಇಸ್ಕೊಂಬಂದು ಕೊಡ್ತೀನಿ. ಯಾರ ಹತ್ರ ಆದ್ರೂ ದುಡ್ಡು ಇಸ್ಕೊಂಡು ಇವಾಗ ಹೋಗ್ಬೇಕು ಅಂತ ಅನ್ನಿಸ್ತೈತೆ. ಹೋಗಿ ನಾನು ಖಂಡಿತ ಗೆದ್ಕೊಂಡು ಬರ್ತೀನಿ, ಗೆದ್ಕೊಂಬರ್ತೀನಿ, ಬಿಡಲ್ಲ ನಾನು. 2,000 ಮಾಡಿ ಒಂದು 10,000 ಆದರೂ ಗೆದ್ಕೊಂಬರ್ತೀನಿ, ಬಿಡಲ್ಲ. ಗೆದ್ದೇ ಗೆಲ್ಬೇಕು ನಾನು. ಈ ಥರ ನನಗೆ ಗೆಲ್ಲಬೇಕು ಅನ್ನೋದು ಆಸೆ ಐತೆ. ಅದಕ್ಕೆ ನನಗೆ ಎಷ್ಟೇ ನಾನು ಬೇಡ ಅಂತಂದ್ರೂ ನನ್ನ ಮನಸ್ಸು ತಡಿತಾ ಇಲ್ಲ. ನಾನು ಇವಾಗ ಹೋಗಲೇಬೇಕು, ಆಡಲೇಬೇಕು ಅಂತ ಅನ್ನಿಸ್ತೈತೆ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.